ಸಂಸ್ಕೃತ ಭಾಷೆಯ ಪ್ರಭಾವ ಹಾಗೂ ಅಳವಡಿಕೆಗಳು ಕನ್ನಡ ಕಾವ್ಯ ರಚನೆಯ ಸಂದರ್ಭದಲ್ಲಿ ಒಂದು ಆತಂಕವೆಂದು ಭಾವಿಸದೆ ಅದು ಒಂದು ಅನುಕೂಲವೆಂದೇ ಭಾವಿಸಿದ ಕೆಲವು ಕವಿಗಳು ತಮ್ಮ ಕಾವ್ಯದ ಹಲವೆಡೆಗಳಲ್ಲಿ ತಮ್ಮ ಅಭಿವ್ಯಕ್ತಿ ಹೆಚ್ಚು ಸಂಸ್ಕೃತ ಭೂಯಿಷ್ಠವಾಗಿರುವುದು ಅಂತಹ ದೋಷವೆಂದೇನೂ ತಿಳಿದಂತೆ ಕಾಣುವುದಿಲ್ಲ. ತಮ್ಮ ಕೃತಿ ರಚನೆಗೆ ಹಿನ್ನೆಲೆಯಾದ ವ್ಯುತ್ಪತ್ತಿಯ ಸಾಮಗ್ರಿಯೆಲ್ಲವೂ ಸಂಸ್ಕೃತದಲ್ಲಿಯೇ ಇದ್ದುದರಿಂದಲೂ ದೇವಭಾಷೆ ರಾಜಭಾಷೆ ಎಂಬ ಮನ್ನಣೆಗೆ ಸಂಸ್ಕೃತವು ಪಾತ್ರವಾದದ್ದರಿಂದಲೂ ತಮ್ಮ ಪ್ರತಿಷ್ಠೆ ತಮಗೆ ಇರುವ ಕನ್ನಡ ಹಾಗೂ ಸಂಸ್ಕೃತ ಈ ಎರಡೂ ಭಾಷೆಗಳ ಪರಿಣಿತಿಯಿಂದ ಮಾತ್ರ ಬರತಕ್ಕದ್ದೆಂದು ನಂಬಿದ್ದರಿಂದಲೂ ಅವರ ಕಾವ್ಯದ ಭಾಷೆ ಕೇವಲ ಪ್ರೌಢವೂ ಗಂಭೀರವೂ ಸಂಸ್ಕೃತಮಯವೂ ಆಗಿರುತ್ತಿತ್ತು. ಜೊತೆಗೆ ಈ ಬರಹಕ್ಕೆ ಮನಸೋತ ಈ ಕವಿಗಳು ಆವಿಷ್ಕಾರ ಮಾಡಿಕೊಂಡ ಚಂಪೂ ರೂಪವು ಮುಖ್ಯವಾಗಿ ಸಂಸ್ಕೃತದಿಂದ ನೇರವಾಗಿ ಬರಮಾಡಿಕೊಂಡ ಹಾಗೂ ಆ ಸಂಸ್ಕೃತ ವೃತ್ತಗಳ ಮಾದರಿಯಿಂದ ರೂಪಿಸಿಕೊಂಡ ಬಂಧಗಳಿಂದ ಕೂಡಿ ಆ ಸಂಸ್ಕೃತ ವೃತ್ತಗಳ ಲಯಗಾರಿಕೆ ಹಾಗೂ ಘೋಷಗಳನ್ನು ಕನ್ನಡದಲ್ಲಿಯೂ ತರುವ ಪ್ರಯತ್ನದ ಪರಿಣಾಮವಾಗಿತ್ತು. ಮತ್ತು ಈ ಕವಿಗಳು ತಾವು ಕನ್ನಡ ಹಾಗೂ ಸಂಸ್ಕೃತಗಳೆರಡರಲ್ಲೂ ಕೃತಿ ರಚನೆ ಮಾಡುವ ಉಭಯ ಕವಿಗಳು ಎಂದು ಕರೆದುಕೊಳ್ಳುವುದು ಒಂದು ಹೆಮ್ಮೆಯ ಸಂಗತಿಯಾಗಿತ್ತು. ರನ್ನ ತನ್ನ ಕನ್ನಡ 200 ಕನ್ನಡ ಎಂದು, ಅಂದರೆ ಪುಲಿಗೆರೆ 300, ಬೆಳ್ವಲ 300 ಗ್ರಾಮಗಳ ಪ್ರದೇಶದಲ್ಲಿನ ಕನ್ನಡ ಎಂದು, ತನ್ನ ಸಂಸ್ಕೃತ ಮಧು ರಮ್ಯೋತ್ಪನ್ನಂ ಎಂದು ಹೇಳಿಕೊಂಡಿರುವುದಲ್ಲದೆ ನೆಗಳ್ದ ಉಭಯ ಕವಿತೆಯಲ್ಲೂ ತಾನು ಸಂಪನ್ನನೆಂದು ಕರೆದುಕೊಂಡಿದ್ದಾನೆ. ಪೊನ್ನನು ಸಕ್ಕದಂ ಕನ್ನಡಂ ಎಂಬೆರಡು ಕವಿತೆಯನ್ ಅಮಳ್ ವೆತ್ತಂತಿರೆ ಒಡನೆ ಅಡಪಿದಂ ಎಂದು ತನ್ನ ಉಭಯ ಕವಿತಾ ಸಾಮರ್ಥ್ಯವನ್ನು ಹೊಗಳಿಕೊಂಡಿದ್ದಾನೆ. ಜನ್ನನು ತಾನು ಉಭಯ ಕವಿ ಚಕ್ರವರ್ತಿ ಎಂದು ಘೋಷಿಸಿಕೊಂಡಿದ್ದಾನೆ. ರಾಘವಾಂಕನು ಉಭಯ ಕವಿ ಕಮಲ ರವಿ ಎಂದು ತನ್ನನ್ನು ಕರೆದುಕೊಂಡಿದ್ದಾನೆ. ಷಡಕ್ಷರಿ ತಾನು ಉಭಯ ಕವಿತಾ ವಿಶಾರದಂ ಎಂದು ಹೇಳಿಕೊಂಡಿದ್ದಾನೆ. ಉಭಯ ಕವಿ ಎಂದರೇನೆಂಬ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಕಾವ್ಯ ಮೀಮಾಂಸೆಯನ್ನು ಬರೆದ ರಾಜಶೇಖರನ ಪ್ರಕಾರ ಕವಿಗಳು 3 ಬಗೆ: ಕಾವ್ಯಕವಿ, ಶಾಸ್ತ್ರಕವಿ, ಉಭಯ ಕವಿ. ಉಭಯ ಕವಿ ಎಂದರೆ ಕಾವ್ಯ ಹಾಗೂ ಶಾಸ್ತ್ರ ಎರಡನ್ನೂ ಬರೆಯುವ ಸಾಮರ್ಥ್ಯವುಳ್ಳವನು. ಈ ಅರ್ಥದ ಪ್ರಕಾರವೂ ಉಭಯ ಕವಿಗಳೆಂದು ಕರೆದುಕೊಂಡ ಕನ್ನಡ ಕವಿಗಳನ್ನು ಪರಿಶೀಲಿಸುವ ಪ್ರಯತ್ನ ನಡೆದಿದೆ. ತಮ್ಮನ್ನು ಉಭಯ ಕವಿಗಳೆಂದು ಕರೆದುಕೊಂಡ ರನ್ನ, ಪೊನ್ನ, ಜನ್ನರಲ್ಲಿ ರನ್ನ, ಜನ್ನರಿಬ್ಬರೂ ಅನುಕ್ರಮವಾಗಿ ವ್ಯಾಕರಣ, ನಿಘಂಟು ಮತ್ತು ಅನುಭವ ಮುಕುರ ಅಂದರೆ ಕಾಮಶಾಸ್ತ್ರ, ಅನುಭವ ಮುಕುರಗಳೆಂಬ ಅಪ್ರಸಿದ್ಧ ಕೃತಿಗಳನ್ನು ಬರೆದಿದ್ದಾರೆ. ಪೊನ್ನನ ಗತ ಪ್ರತ್ಯಾಗತ ಒಂದು ಶಾಸ್ತ್ರ ಗ್ರಂಥವಿದ್ದಿರಬಹುದೆಂಬ ಊಹೆ ಇದೆ. ರಾಘವಾಂಕ ಯಾವ ಶಾಸ್ತ್ರಗ್ರಂಥ ಬರೆದನೋ ಸಿಕ್ಕಿಲ್ಲ. ಇನ್ನು ಉಭಯ ಕವಿ ಎಂಬ ಮಾತಿಗೆ ಕನ್ನಡದಲ್ಲಿ ಎಲ್ಲರೂ ಒಪ್ಪಿರುವ ಅರ್ಥವೆಂದರೆ ಈಗ ಉಲ್ಲೇಖಿಸಿದ ಈ ಕೆಲವು ಕವಿಗಳಲ್ಲಿ ಷಡಕ್ಷರಿಯನ್ನು ಬಿಟ್ಟರೆ ಇನ್ನುಳಿದವರು ಕನ್ನಡದಲ್ಲಿ ಅಲ್ಲದೆ ಸಂಸ್ಕೃತದಲ್ಲೂ ಕೃತಿ ರಚನೆ ಮಾಡಿದ್ದಾರೆಂಬ ಬಗ್ಗೆ ಸಾಕ್ಷ್ಯಾಧಾರಗಳಿಲ್ಲ. ಆದ ಕಾರಣ ನಮಗೆ ಸದ್ಯಕ್ಕೆ ತೋರುವ ಅರ್ಥವೆಂದರೆ ಕನ್ನಡದ ಸಂದರ್ಭದಲ್ಲಿ
ಉಭಯ ಕವಿ ಎಂದರೆ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳೆರಡನ್ನೂ ತಮ್ಮ ಕಾವ್ಯ ಕ್ರಿಯೆಯಲ್ಲಿ ಸೃಜನಾತ್ಮಕವಾಗಿ ಪ್ರಯೋಗಿಸುವ ಸಾಮರ್ಥ್ಯವುಳ್ಳವರು ಎಂಬುದು. ರನ್ನ, ಜನ್ನ, ಷಡಕ್ಷರಿ ಇಂತಹವರ ಕಾವ್ಯ ಶೈಲಿಯನ್ನು ನೋಡಿದರೆ ಈ ಮಾತಿನ ಅರ್ಥ ಹೆಚ್ಚು ಸ್ಪಷ್ಟವಾಗುತ್ತದೆ. ಕನ್ನಡ ಸಂಸ್ಕೃತಗಳೆರಡನ್ನೂ ಸಮಾನ ಸಾಮರ್ಥ್ಯದಿಂದ ತಮ್ಮ ಕೃತಿಯಲ್ಲಿ ಬಳಸಬಲ್ಲಂಥ ಈ ಪ್ರೌಢ ಕವಿಗಳ ಪಾಲಿಗೆ ತಮ್ಮ ಕೃತಿ ಸಂಸ್ಕೃತದ ಮಿಶ್ರಣದಿಂದ ಹೆಚ್ಚು ಸಂಸ್ಕೃತ ಭೂಯಿಷ್ಠವಾಗಿರುವುದು ಅಂತಹ ಆತಂಕದ ಸಂಗತಿಯೇನೂ ಅಲ್ಲ. ಸ್ವಲ್ಪ ಮಟ್ಟಿಗೆ ಪಂಪನನ್ನು, ರನ್ನ, ರುದ್ರಭಟ್ಟ, ಷಡಕ್ಷರಿ ಇಂತಹವರನ್ನು ಈ ಪಂಕ್ತಿಗೆ ಸೇರಿಸಬಹುದು. ಈ ಬಗೆಯ ಮಾರ್ಗ ಕಾವ್ಯ ರಚನೆಯನ್ನೇ ಮುದ್ರಣನ ಮಡದಿ ಮನೋರಮೆ ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು ಎಂದು ಟೀಕಿಸಿದ್ದು ಸಂಸ್ಕೃತದ ಮೇಲಿನ ಅಭಿಮಾನದಿಂದಲೋ ಗೌರವದಿಂದಲೋ ಕನ್ನಡವನ್ನು ಸಂಸ್ಕೃತದ ಅತಿ ವ್ಯಾಮೋಹಕ್ಕೆ ಒಳಪಡಿಸುವ ಈ ಪ್ರವೃತ್ತಿಯಿಂದ ನಿಜವಾದ ಕನ್ನಡ ಕಾವ್ಯ ರೂಪುಗೊಳ್ಳಲಾರದು ಎನ್ನುವ ಆತಂಕದಿಂದ ಸಂಸ್ಕೃತದ ಮೇಲಿನ ಗೌರವವನ್ನು ನಿರಾಕರಿಸಲಾಗದ ಅಥವಾ ಕನ್ನಡಕ್ಕೆ ಸಂಸ್ಕೃತದ ಸತ್ವ ಉಚಿತವರಿದು ಕೂಡಿಕೊಳ್ಳುವುದು ಅಗತ್ಯ ಎಂಬ ನಿಲುವಿನಿಂದ ಆ ಎರಡನ್ನೂ ಹೊಂದಾಣಿಕೆ ಮಾಡುವ ಪ್ರಯತ್ನವೊಂದು ಪ್ರಾರಂಭವಾದದ್ದು ಕವಿರಾಜ ಮಾರ್ಗಕಾರನಿಂದಲೇ. ಕವಿರಾಜ ಮಾರ್ಗಕಾರ ಕನ್ನಡ ನಾಡು ನುಡಿಗಳನ್ನು ಪ್ರೀತಿ ಅಭಿಮಾನಗಳಿಂದ ಹೊಗಳಿದವನು. ಕನ್ನಡ ಕಾವ್ಯದ ರೂಪುರೇಖೆಗಳನ್ನು ತನ್ನ ಕವಿರಾಜ ಮಾರ್ಗದ ಮೂಲಕ ಹಾಕಿಕೊಟ್ಟವನು. ಅವನಿಗೆ ಸಂಸ್ಕೃತದ ಬಗ್ಗೆ ಗೌರವ, ಅಭಿಮಾನ, ಕನ್ನಡದ ಬಗ್ಗೆ ಪ್ರೀತಿ, ಆತ್ಮೀಯತೆ. ಸಂಸ್ಕೃತವನ್ನು ದೂರ ಮಾಡಿ ಕನ್ನಡ ಬೆಳೆಯಲಾರದು. ಅದರ ಸಾಮರ್ಥ್ಯಗಳನ್ನು ಕನ್ನಡಕ್ಕೆ ತುಂಬಬೇಕು ಅನ್ನುವುದು ಆತನ ಉದ್ದೇಶ. ಆದರೆ ಯಾವ ಕಾರಣಕ್ಕೂ ಸಂಸ್ಕೃತ ಕನ್ನಡ ಭಾಷೆಯ ಜಾಯಮಾನವನ್ನು ಕಬಳಿಸಿ ತಾನೇ ವಿಜೃಂಭಿಸುವಂತೆ ಇರಬಾರದು. ಆದ ಕಾರಣ ಕನ್ನಡವನ್ನು ಸಂಸ್ಕೃತವನ್ನು ಒಂದು ಹದದಲ್ಲಿ ಹೊಂದಿಸಿ ಕನ್ನಡದ ಕಾವ್ಯ ಭಾಷಾ ಶೈಲಿಯನ್ನು ರೂಪಿಸಬೇಕು ಎನ್ನುವುದು ಕವಿರಾಜ ಮಾರ್ಗಕಾರನ ನಿಲುವು. ಕನ್ನಡ ಹಾಗೂ ಸಂಸ್ಕೃತವನ್ನು ಹೊಂದಿಸುವುದು ಹೇಗೆ ಎಂಬ ಬಗ್ಗೆ ಹಲವು ಮೌಲಿಕವಾದ ಸೂಚನೆಗಳನ್ನು ಅವನು ಕೊಡುತ್ತಾನೆ. ಒಟ್ಟಿನಲ್ಲಿ ಅವನು ಹೇಳುವ ಮಾತೇನೆಂದರೆ, ಕವಿಯು ಕಾವ್ಯದಲ್ಲಿ ಬಳಸುವ ಪದಗಳು ಒಂದಕ್ಕೊಂದು ಹೊಂದಿಕೊಂಡು ಕವಿಯ ಭಾವವನ್ನು ಉಚಿತವಾದ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸುವಂತಿರಬೇಕು. ಆ ಕನ್ನಡದ ಮಾತುಗಳಲ್ಲಿ ನಾಳ್ನುಡಿಯ ಬೆಡಂಗು, ಆಡು ಮಾತಿನ ಸೊಗಸು ಇರಬೇಕು. ಈ ಕನ್ನಡ ಮಾತುಗಳ ಜೊತೆಗೆ ಬಳಸುವ ಸಂಸ್ಕೃತದ ಪದಗಳು ಕರ್ಕಶವಾದ ಪರುಷಾಕ್ಷರಗಳಿಂದ ಕೂಡಿರಬಾರದು ಮತ್ತು ಒಟ್ಟಿನಲ್ಲಿ ಪದರಚನೆ ಮೃದು ಪದ ಬಂಧದಿಂದ ಇರಬೇಕು. ಹೀಗೆ ಪದ್ಯದ ರಚನೆ ಬಳ್ಳಿಯೊಂದು ಕುಡಿಚಾಚಿ ಹಾಸಿಕೊಂಡಂತೆ ಇರಬೇಕು. ಇದು ಕಾವ್ಯ ಭಾಷೆಯನ್ನು ಕುರಿತು ಕವಿರಾಜ ಮಾರ್ಗಕಾರನು ಸೂಚಿಸುವ ನೀತಿ ನಿರಂತರ ಕ್ರಮ. ಕವಿರಾಜ ಮಾರ್ಗಕಾರನ ಈ ನಿಲುವು ಸಂಸ್ಕೃತ ಕನ್ನಡಗಳ ಹೊಂದಾಣಿಕೆಯಿಂದ ರೂಪುಗೊಳ್ಳಬೇಕಾದ ಕನ್ನಡ ಕಾವ್ಯ ಭಾಷಾ ಶೈಲಿಯ ನಿರ್ದೇಶನವಾಗಿದೆ. ಕನ್ನಡ ಕಾವ್ಯದಲ್ಲಿ ಸಂಸ್ಕೃತ ಪದ ಪ್ರಯೋಗಗಳಿದ್ದರೂ ಅದು ಕನ್ನಡದ ಆಡುಮಾತಿನ ಬೆಡಗನ್ನು ಕಬಳಿಸುವಂತಿರಬಾರದು ಎಂಬ ಎಚ್ಚರಿಕೆ ಬಹು ಮುಖ್ಯವಾದದ್ದಾಗಿದೆ. ಆದರೆ ಅನಂತರದ ಎಷ್ಟೋ ಮಾರ್ಗಕವಿಗಳು ಈ ಎಚ್ಚರದ ಮಾತನ್ನು ಲೆಕ್ಕಕ್ಕೇ ತೆಗೆದುಕೊಳ್ಳದೆ ತಮ್ಮ ಕೃತಿಗಳನ್ನು ಪಂಡಿತರುಂ ವಿವಿಧ ಕಳಾ ಮಂಡಿತರುಂ ಕೇಳತಕ್ಕ ಬರಹಗಳನ್ನಾಗಿ ಮಾಡಿದರು. ಆದರೆ ಪಂಪ ಮಾತ್ರ
ನಿಜವಾದ ಅರ್ಥದಲ್ಲಿ ಕವಿರಾಜ ಮಾರ್ಗಕಾರನ ಮಾತನ್ನು ಸಾರ್ಥಕಗೊಳಿಸಿ ದೇಶೀ ಮಾರ್ಗಗಳ ಒಡಂಬಡಿಕೆಯ ಶೈಲಿಗೆ ಅಪೂರ್ವ ನಿದರ್ಶನವನ್ನು ಸಿದ್ಧ ಮಾಡಿದವನು.